ಇನ್ನು ಐಟಿ ದಾಳಿಯ ಬಗ್ಗೆ ನೀವು ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಆದ್ರೆ ಈಗ ಬಾಳೆಹಣ್ಣು ವ್ಯಾಪಾರಿಯ ಮೇಲೂ ಕೂಡ ಐಟಿ ಅಧಿಕಾರಿಗಳ ದಾಳಿ ಹಾಕಿದೆ. ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬಾಳೆಹಣ್ಣು ವ್ಯಾಪಾರಿಯ ಮಳಿಗೆಗಳ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಇದು ಐಟಿ ಅಧಿಕಾರಿಗಳ ಮತ್ತೊಂದು ಸುತ್ತಿನ ರೇಡ್ ಅಂತ ಹೇಳಬೇಕು. ವೆಂಕಟಯ್ಯ ಛತ್ರದ ಬೋಜೇಗೌಡರ ಮನೆ ಮೇಲೆ ನಡೆದಿರುವಂತಹ ದಾಳಿ. ಅವರು ವ್ಯಾಪಾರ ವಹಿವಾಟು ಮಾಡ್ತಿರ್ತಾರೆ. ಬಾಳೆಹಣ್ಣು ವ್ಯಾಪಾರ ಅವರ ಪ್ರಮುಖವಾದಂತಹ ವ್ಯವಹಾರ ಅವರದು. ಚಾಮರಾಜನಗರದಲ್ಲಿನ ವೆಂಕಟಯ್ಯನ ಛತ್ರದ ಬೋಜೇಗೌಡರ ಮನೆ ಮೇಲೂ ಕೂಡ ಐಟಿ ಮತ್ತು ಅಬಕಾರಿ ಅಧಿಕಾರಿಗಳು ಜಂಟಿ ರೇಡ್ ಅನ್ನ ನಡೆಸಿದ್ದಾರೆ. ಕೇರಳ ಮತ್ತು ಮುಂಬೈಗೆ ಬಾಳೆಹಣ್ಣು ರಫ್ತು ಮಾಡ್ತಿದ್ದಂತಹ ಬೋಜೇಗೌಡರ ಮನೆ ಮೇಲೆ ಈಗ ಸಂಗ್ರಹ ಮಾಡಿಟ್ಟಿರ್ಬೋದು, ಅಬಕಾರಿ ಏನಾದರೂ ಆಲ್ಕೋಹಾಲ್ ಇಟ್ಟಿರ್ಬೋದು ಅನ್ನೊಂದು ವಿಚಾರದ ಮೇಲೆ 2 ವಾಹನಗಳಲ್ಲಿ ಬಂದಿರುವಂತಹ ಐಟಿ ಅಧಿಕಾರಿಗಳಿಂದ ತಪಾಸಣೆ ಆಗ್ತಾ ಇದೆ. ಅಬಕಾರಿ ತಪಾಸಣೆ ಅಂತ್ಯವಾಗಿದೆ. ಐಟಿ ಪರಿಶೀಲನೆ ಇನ್ನೂ ಕೂಡ ಮುಂದುವರಿಕೆ ಆಗಿದೆ. ಬಾಳೆಹಣ್ಣು ವ್ಯಾಪಾರಿಗಳಿಗೂ ಕೂಡ ಈ ಬಾರಿ ಐಟಿಯ ಬಿಸಿ ತಟ್ಟಿರೋದು. ಬಾಳೆಹಣ್ಣು ವ್ಯಾಪಾರಿ ಬೋಜೇಗೌಡರ ಮನೆಯ ಮೇಲೆ ಐಟಿ ಅಧಿಕಾರಿಗಳು ಜೊತೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ರೇಡ್ ಅನ್ನು ನಡೆಸಿದ್ರು. ಸದ್ಯಕ್ಕೆ ಅಬಕಾರಿ ಅಧಿಕಾರಿಗಳ ರೇಡ್ ಈಗ ಸಮಾಪ್ತಿಯಾಗಿದೆ. ಆದರೆ ಐಟಿ ಅಧಿಕಾರಿಗಳು ಇನ್ನೂ ಕೂಡ ಅಲ್ಲಿ ಲಭ್ಯವಿರುವಂತಹ ಕಾಗದ ಪತ್ರಗಳು ಮುಂತಾದವುಗಳನ್ನು ಅಲ್ಲಿ ಇನ್ನೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬಾಳೆಹಣ್ಣು ವ್ಯಾಪಾರಿ ಬೋಜೇಗೌಡರು ಕೇರಳ ಮತ್ತು ಬೇರೆ ಬೇರೆ ಕಡೆ ಬಾಳೆಹಣ್ಣನ್ನ ರಫ್ತು ಮಾಡ್ತಾ ಇದ್ರು, ಅಲ್ಲಿ ಕಳಿಸ್ತಾ ಇದ್ರು, ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು. ಇದೀಗ ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ರೇಡ್ ಆಗಿರುವಂಥದ್ದನ್ನ. ಇದು ಬಾಳೆಹಣ್ಣು ವ್ಯಾಪಾರಿ ಬೋಜೇಗೌಡರ ಮನೆ ಮೇಲೆ ಆಗಿರುವಂತಹ ರೇಡ್ ಇದು. ಸದ್ಯಕ್ಕೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಏನು ರೇಡನ್ನು ಮುಕ್ತಾಯಗೊಳಿಸಿದ್ದಾರೆ. ಆದರೆ ಐಟಿ ಇಲಾಖೆಯ ಒಂದು ಸರ್ಚ್ ಏನಿದೆ ಅದೇನೂ ಕೂಡ ಮುಂದುವರೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಆ ಮೂಲಕ ಕಳೆದ ಒಂದು ಮಾರ್ಚ್ ಕೊನೆಯ ವಾರದಲ್ಲಿ ಆರಂಭ ಆದಂಥ ರೇಡ್ಗಳು ಇನ್ನೂ ಕೂಡ ಮುಂದುವರೆದಿದೆ.